ನೀವೇನಾದರೂ ಡೈಲಿ ವಿಡಿಯೋಸ್ ಮಾಡ್ತಾ ಇದ್ದೀರಾ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದಾಗ ನೀವು ಟ್ರಾವೆಲಿಂಗ್ ಹಂಗೆ ಅಂತ ವೆಕೇಷನ್ ಹೋದ್ರಾಗ ಇನ್ನೂ ಬ್ಯುಸಿ ಆಗ್ಬಿಡ್ತೀರಾ. ಅಲ್ಲೂ ನಿಮಗೆ ತುಂಬ ಕೆಲಸ ಹಂಗೆಲ್ಲ ಇದ್ಬಿಡುತ್ತೆ. ಏನು ನೋಡಿದ್ರು ಮೈಂಡಲ್ಲಿ ಹೋಗ್ತಾ ಇರುತ್ತೆ, ಏನು ಮಾಡೋಣ, ಯಾವ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನು ಅಪ್ಪ ಮಗಳು ಕೂಡ ಮಲ್ಕೊಂಡಿದ್ರು. ಸೊ ಹಾಗಾಗಿ ನಾನು ಕೂಡ ಒಂದಷ್ಟು ಎಡಿಟಿಂಗ್ ವರ್ಕ್ ಎಲ್ಲ ಇತ್ತು. ಸೊ ಅದೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಇನ್ನು ಅಷ್ಟೊತ್ತಿಗೆ ಯಾನ ಕೂಡ ಎದ್ಲು, ಅವಳಿಗೂ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಇನ್ನು ಅದು ಬನಾನಾಯಿಂದ ಮಾಡಿರೋದು. ಮೋಸ್ಟ್ಲಿ ಇಲ್ಲಿದು ಸ್ಪೆಷಲ್ ಅಂತ ಕಾಣುತ್ತೆ. ಈ ಕಡೆ ಸೈಡೆಲ್ಲ ಸ್ವಲ್ಪ ಜಾಸ್ತಿ ಬನಾನಾಯಿಂದ ರೆಸಿಪೀಸ್ ಎಲ್ಲ ಜಾಸ್ತಿ ಇರುತ್ತೆ. ಮತ್ತು ಪುಟ್ಟು ಅಂತ ಕೂಡ ಸಿಗುತ್ತೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ನಾವು ಹತ್ರದಲ್ಲೇ ಕುತ್ಕೊಂಡ್ಬಿಟ್ಟಿದ್ವಿ. ಸರ್ವ್ ಮಾಡೋಕ್ಕೆ ನಮಗೆ ತಿನ್ನೋಕ್ಕೆ ಈಸಿ ಆಗುತ್ತೆ, ಹೋಗಿ ಹೋಗಿ ಬರೋದಕ್ಕೆ ಅಂದ್ಬಿಟ್ಟು. ಸೊ ಒಟ್ನಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. 2 ಡೇಸಲ್ಲೂ ನಮಗೆ ಇಷ್ಟ ಆಯಿತು. ನಮ್ಮ ಯಾನಾಗೆ ದೋಸೆನೇ ಇಷ್ಟ ಆಗ್ತಾಯಿತ್ತು. ಏನಿದ್ರು ಬರೀ ದೋಸೆ ಬೇಕು ಅಂದ್ಕೊಂಡು ಅದೇ ತಿಂತಾ ಇದ್ಲು. ಹಾಗೆ ಟೀ ಕುಡ್ಕೊಂಡು ಅಲ್ಲಿದ್ದ ಒಂದು ಸ್ವಲ್ಪ ಹೊತ್ತು ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ವಿ. ಹಿಂಗೆ ರೋಡ್ ಕ್ರಾಸ್ ಮಾಡಿದ್ರೇ ಬೀಚ್ ಇದೆ. ಹಾಗೆ ಈ ಬೀಚ್ ಅದು ಸ್ವಲ್ಪ ಡೇಂಜರ್ ಝೋನ್ ಅಂತೆಲ್ಲ ಬೋರ್ಡೆಲ್ಲ ಹಾಕಿದ್ದಾರೆ. ಆ್ಯಕ್ಚುಲಿ ಭಯ ಆಗುತ್ತೆ. ಯಾಕಂದರೆ ನಾವು ನಡ್ಕೊಂಡು ಏನು ಹೋಗ್ತಾ ಇದ್ದೀವಿ ಆ ಜಾಗದಲ್ಲಿವರೆಗೂ ಎಲ್ಲ ನೀರು ಫುಲ್ ಕಂಪ್ಲೀಟಾಗಿ ಕವರ್ ಆಗಿಬಿಟ್ಟಿರುತ್ತೆ. ವೇವ್ಸ್ ಕೂಡ ಹಂಗೆ ಬರ್ತಾ ಇರುತ್ತೆ. ಅಷ್ಟೊಂದು ಮುಂದೆ ಹೋದರೆ ಸ್ವಲ್ಪ ಡೇಂಜರ್ ಇದೆ. ಸೊ ಹಾಗಾಗಿ ಈ ಹತ್ರದಲ್ಲೇ ಅಲ್ಲೇ ಸ್ವಲ್ಪ ಹೊತ್ತು ಆಟ ಎಲ್ಲ ಆಡಿದ್ದಾಯಿತು. ಅಪ್ಪ ಮಗಳದ್ದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗ್ದಿದ್ದಾಯಿತು. ಒಂಥರ ಚೆಂದ ಇತ್ತು. ಹಾಗೆ ಒಂದಷ್ಟು ಫೋಟೋ ಶೂಟ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಒಂದು ಸ್ವಲ್ಪ ಪೇಂಟಿಂಗ್ ಮಾಡೋದು ಎಲ್ಲ ನೋಡಿದ್ದೆ. ಸೊ ಎಲ್ಲ ಅದು ತೊಗೊಂಬಂದಿದ್ದೆ. ಸರಿ ರೂಮ್ಗೆ ಹೋಗ್ಬಿಟ್ಟು ತೊಗೊಂಬರೋಣ ಅಂದ್ಬಿಟ್ಟು ಬಂದಿದ್ದೆ. ಅಪ್ಪ ಮಗಳು ಅಲ್ಲೇ ಆಟ ಆಡ್ಕೊಂಡಿದ್ರು. ಸೊ ಎಲ್ಲ ತೊಗೊಂಡಿದ್ದಾಯಿತು. ಹಾಗೆ ಒಂದು ಪೇಂಟಿಂಗ್ ಮಾಡೋದಕ್ಕೆ ಸ್ವಲ್ಪ ಐಟಮ್ಸ್ ಕಾರಲ್ಲಿತ್ತು. ಕಾರಲ್ಲಿ ಹೋಗಿ ಮತ್ತೆ ಅದಷ್ಟು ತೊಗೊಂಡು ಇನ್ನು ಓಡ್ತಾ ಇದ್ದೆ. ನೆಕ್ಸ್ಟ್ ಯಾವ ಥರ ಇತ್ತು ಫೋಟೋಶೂಟ್ ಮತ್ತು ಏನೇನೆಲ್ಲ ಬೀಚ್ ಹತ್ರ ಮಾಡಿದ್ವಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮತ್ತು ಫಾಲೋ ಮಾಡೋದನ್ನ ಮರಿಬೇಡಿ.